जोर करो वॉल्यूम वॉल्यूम बढ़ा दो ಝೂಮ್ ನ ಕರೆಸು ಝೂಮ್ ಹಾಕೋತಿರೋದು ಝೂಮ್ ಲೇದ್ ಕರೆಕ್ಟ್ ನೀವು ನಮಸ್ಕಾರ ಸಹೃದಯ ವೀಕ್ಷಕ ಕೋಟಿಗೆ ಮೊಹರಂ ಕುರಿತ ವಿಶೇಷ ಸಂಚಿಕೆಯ ಸ್ವಾಗತ. ಆತ್ಮೀಯರೇ, ತನ್ನ ಮೂಲದಲ್ಲಿ ಶೋಕ ಸ್ಥಾಯಿಯಾಗಿ ಕಂಡರೂ ಹಬ್ಬದ ಸಡಗರ, ಉತ್ಸವದ ರಂಗು ಮತ್ತು ಪವಿತ್ರ ದಿನದ ಆಚರಣೆಯ ಆಶಯ ಹೊತ್ತದ್ದು ಮೊಹರಂ. ಈ ಮೊಹರಂ ಮಹತ್ವ ಮತ್ತು ವಿಶೇಷತೆ ಕುರಿತು ಇವತ್ತಿನ ಮಾತುಕತೆ ಇರುತ್ತೆ. ಮಾತುಕತೆಯಲ್ಲಿ ಪಾಲ್ಗೊಳ್ಳೋದಕ್ಕಾಗಿ ಶ್ರೀಯುತ ಮಹಮ್ಮದ್ ಕುಯಿ ಅವರು ಆಗಮಿಸಿದ್ದಾರೆ. ಇಸ್ಲಾಂ ಮತ್ತು ಕುರಾನ್ ಕುರಿತ ಕನ್ನಡದಲ್ಲಿ ಪ್ರವಚನಗಳನ್ನು ನೀಡುತ್ತಾ, ಉಪನ್ಯಾಸ ಸಂವಾದಗಳನ್ನ ಏರ್ಪಡಿಸ್ತಾ, ಸಾಮಾಜಿಕ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದಾರೆ ಶ್ರೀಯುತ ಮಹಮ್ಮದ್ ಕುಯಿ ಅವರು. ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು, ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಶಾಖೆಯ ಜಂಟಿ ಕಾರ್ಯದರ್ಶಿಗಳು, ಕರಾವಳಿ ಕರ್ನಾಟಕ ಜನಾಭಿವೃದ್ಧಿ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಂಚಾಲಕರು ಹಾಗೂ ಆಲ್ ಫುರ್ಖಾನ್ ಅರೇಬಿಕ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರು. ಬನ್ನಿ ಶ್ರೀಯುತ ಮಹಮ್ಮದ್ ಕುಯಿ ಅವರನ್ನ ಮಾತಾಡಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಇಸ್ಲಾಂ ಧರ್ಮದಲ್ಲಿ ಬಹಳಷ್ಟು ಆಚರಣೆಗಳನ್ನ, ಹಬ್ಬಗಳನ್ನ ನೋಡ್ತೇವೆ. ಆದರೆ ವಿಶೇಷವಾಗಿ ಇಲ್ಲಿ ಈ ಧರ್ಮದ ಮೂಲಕ ಬರ್ತಕ್ಕಂಥ ಹಬ್ಬಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡಿ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇಸ್ಲಾಮಿನಲ್ಲಿ ನಿರ್ದೇಶಿಸಲ್ಪಟ್ಟ ಹಬ್ಬಗಳು ಎರಡು. ಈ ಎರಡು ಹಬ್ಬಗಳು ಕೂಡ ಯಾವುದೋ ಒಬ್ಬ ವ್ಯಕ್ತಿಯ ಜನನದೊಂದಿಗೆ ಅಥವಾ ಮರಣದೊಂದಿಗೆ ಜೋಡಿಸಲ್ಪಟ್ಟಿರುವಂತಹ ಹಬ್ಬಗಳಲ್ಲ. ಎರಡು ಪವಿತ್ರವಾದ ಆರಾಧನೆಗಳೊಂದಿಗೆ ಜೋಡಿಸಲ್ಪಟ್ಟ ಹಬ್ಬಗಳು. ಒಂದು 30 ದಿನಗಳ ಉಪವಾಸ ವ್ರತದ ನಂತರ ಒಬ್ಬ ವ್ಯಕ್ತಿ ತನ್ನ ಆಧ್ಯಾತ್ಮಿಕತೆಯ ತರಬೇತಿಯನ್ನು ಪಡೆದು ತನ್ನ ಮೋಹಗಳನ್ನು ನಿಯಂತ್ರಿಸುವ ಬಹಳ ಶ್ರೇಷ್ಠವಾದ ಒಂದು ತರಬೇತಿಯನ್ನು 30 ದಿನಗಳ ಉಪವಾಸದ ಮೂಲಕ ಪಡೆದು ಆ ವಿಜಯದ ಘೋಷಣೆಯಾಗಿ ಈದ್ ಉಲ್ ಫಿತ್ರ್ ಅಂತ ಒಂದು ಹಬ್ಬವನ್ನು ಅವರು ಆಚರಿಸ್ತಾರೆ. ಎರಡನೆಯದಾಗಿ ಹಜ್ ಎಂಬ ವಿಶ್ವ ಭ್ರಾತೃತ್ವದ, ವಿಶ್ವ ಮಾನವ ಸಮಾನತೆಯ ಉಜ್ವಲವಾದ ಸಂದೇಶವನ್ನು ಸಾರುವಂತಹ ಹಜ್. ಈ ಹಜ್ಜಿನೊಂದಿಗೆ ಜೋಡಿಸಲ್ಪಟ್ಟ ಈದ್ ಉಲ್ ಅಲ್ಹಾ ಎಂಬ ಹಬ್ಬ. ಹೀಗೆ ಇಸ್ಲಾಂ ಎರಡು ಆಚರಣೆಗಳನ್ನು, ಎರಡು ಹಬ್ಬಗಳನ್ನು ಕಲಿಸಿಕೊಟ್ಟಿದೆ. ಈ ಎರಡು ಹಬ್ಬಗಳ ಸಂದೇಶ ಬಹಳ ಶ್ರೇಷ್ಠವಾದ ಪಾವಿತ್ರ್ಯತೆ, ಮಾನವ ಸಮಾನತೆ ಮತ್ತು ಮಾನವೀಯತೆಯ ಚಿಂತನೆಗಳು. ಇದಾಗಿದೆ ಇಸ್ಲಾಮಿನ ಹಬ್ಬಗಳ ಸಂದೇಶ. ಅವುಗಳ ಮೂಲ ಆಶಯವೂ ಕೂಡ ಅದೇ. ಒಟ್ಟು ಮಾನವ ಜನಾಂಗಕ್ಕೆ ಶ್ರೇಯಸ್ಸನ್ನು ಬಯಸುವಂಥದ್ದು, ಮಾನವೀಯತೆಯ ಸಂದೇಶಗಳನ್ನ ಎಲ್ಲೆಡೆಯೂ ಕೂಡ ಹರಡುವಂಥದ್ದು. ಮೊಹರಂ ತಿಂಗಳ ಮಹತ್ವ ಏನು ಸರ್? ನೋಡಿ, ಮೊಹರಂ ತಿಂಗಳು ಇಸ್ಲಾಮಿನ ಒಂದು ಕ್ಯಾಲೆಂಡರ್ ಇದೆ. ಆ ಕ್ಯಾಲೆಂಡರ್ನಲ್ಲಿ ಅದು ಚಂದ್ರಮಾನದ ಆಧಾರದಲ್ಲಿ ನಿರ್ಧರಿಸಲ್ಪಟ್ಟಂತಹ ಕ್ಯಾಲೆಂಡರ್, ಇಸ್ಲಾಮಿಕ ಕ್ಯಾಲೆಂಡರ್. ಅದರ ಅರ್ಥ ಸೌರಮಾನ ಕ್ಯಾಲೆಂಡರ್ ಅನ್ನು ಅವರು ಉಪಯೋಗಿಸ್ತಾ ಇಲ್ಲ ಅಂತ ಅಲ್ಲ, ಎರಡನ್ನು ಉಪಯೋಗಿಸ್ತಾರೆ ಮುಸ್ಲಿಮರು. ಈ ಚಂದ್ರಮಾನ ಕ್ಯಾಲೆಂಡರ್ನ ಪ್ರಥಮ ತಿಂಗಳಾಗಿದೆ ಮೊಹರ್ರಂ ಎಂಬ ತಿಂಗಳು. ಎರಡನೇದಾಗಿ ಮೊಹರ್ರಂ ತಿಂಗಳಿಗೆ ಬಹಳ ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇದೆ. ಈ ತಿಂಗಳು 10ನೆಯ ದಿನಾಂಕ, ಮೊಹರ್ರಂ ತಿಂಗಳ, ಮೊಹರ್ರಂ ಎಂಬುದು ಒಂದು ತಿಂಗಳ ಹೆಸರದು. ಈ ತಿಂಗಳಿನ 10ನೆಯ ದಿನಾಂಕದಂದು ಮುಸ್ಲಿಮರಿಗೆ ಉಪವಾಸ ವ್ರತವನ್ನು ಆಚರಿಸಲು ಆದೇಶಿಸಲಾಗಿದೆ. ಯಾಕೆಂದ್ರೆ ಪ್ರವಾದಿ ಮೊಹಮ್ಮದರಿಗಿಂತ ಬಹಳ ಹಿಂದೆ ಮೋಸಸ್ ಅವರನ್ನು ಬೈಬಲ್ ಮೋಸಸ್ ಅಂತ ಹೆಸರಿನಿಂದ ಕರೆಯಲಾಗಿರುವ ಪ್ರವಾದಿ ಮೂಸಾ ಅವರು ಒಬ್ಬ ಅಕ್ರಮಿ ರಾಜನ ವಿರುದ್ಧ, ಒಬ್ಬ ಸರ್ವಾಧಿಕಾರಿಯ ವಿರುದ್ಧ ಹೋರಾಟ ನಡೆಸ್ತಾರೆ. ಫರೋವಾ ಎಂಬ ಸರ್ವಾಧಿಕಾರಿ ತನ್ನ ದೌರ್ಜನ್ಯದಿಂದ, ತನ್ನ ಅನ್ಯಾಯದಿಂದ ಒಂದು ಜನತೆಯನ್ನು ಗುಲಾಮರನ್ನಾಗಿ ಮಾಡಿದ್ದ. ಬನು ಇಸ್ರಾಯಿಲ್ ಎಂಬ ಒಂದು ಜನತೆ, ಅವರನ್ನು ದಾಸ್ಯರನ್ನಾಗಿ ಮಾಡಿದ್ದ. ಆ ಮರ್ದಿತ ಸಮುದಾಯದಲ್ಲಿ ಬೆಳೆದು ಬಂದವರಾಗಿದ್ದರು ಪ್ರವಾದಿ ಮೂಸಾ ಪ್ರವಾದಿ ಫರೋವಾನ ವಿರುದ್ಧ ಈ ದಮನಿತ ಜನರಿಗಾಗಿ ಹೋರಾಟ ನಡೆಸ್ತಾರೆ. ಮತ್ತು ಹಲವು ರೀತಿಯಲ್ಲಿ ಆ ಹೋರಾಟ ಮುಂದುವರಿಯಿತು. ಹಲವು ರೀತಿಯಲ್ಲಿ ದೌರ್ಜನ್ಯ ಕೂಡ ನಡೆಯಿತು ಅವರ ಮೇಲೆ. ಕೊನೆಗೆ ಪ್ರವಾದಿ ಮೂಸಾರು ಆ ಊರು ಬಿಟ್ಟು ಹೋಗ್ತಾರೆ. ದಮನಿತ ವರ್ಗ ಮತ್ತು ಮೂಸಾರನ್ನು ಓಡಿ ಹೋಗ್ತಾರೆ. ಓಡಿ ಹೋಗುವಾಗ ನದಿ ಸಿಗ್ತದೆ, ನೈಲ್ ನದಿ. ಆ ನೈಲ್ ನದಿಗೆ ಇವರು ನೈಲ್ ನದಿಯಲ್ಲಿ ಪ್ರವೇಶಿಸ್ತಾರೆ
ಮತ್ತು ಅವರ ಹಿಂದಿನಿಂದ ಫರೋಹ ಮತ್ತು ಅವನ ಸೈನ್ಯ ಕೂಡ ಬಂದಿತ್ತು. ನೈಲ್ ನದಿ ಸ್ಟಾಪ್ ಆಯ್ತು, ಇತಿಹಾಸ ಹಾಗೆ ಹೇಳುದು. ಮೂಸಾ ಮತ್ತು ಅವರ ಜನಾಂಗ ನೈಲ್ ನದಿಗೆ ಪ್ರವೇಶಿಸಿದ ಕೂಡಲೇ ನೈಲ್ ನದಿ ನಿಂತು ಬಿಟ್ಟಿತ್ತು, ಅವರು ರಕ್ಷಣೆ ಹೊಂದಿದ್ರು. ನಂತರ ಬಂದ ಫರೋಹ ಮತ್ತು ಅವನ ಅಕ್ರಮಿ ಸೈನ್ಯ ಆ ನದಿಯಲ್ಲಿ ಮುಳುಗಿ ಹೋಗಿ ನಾಶ ಆಯಿತು. ಹೀಗೆ ಪ್ರವಾದಿ ಮೂಸಾರನ್ನು ಮತ್ತು ಒಂದು ದಮನಿತ ಜನತೆಯನ್ನು, ಮರ್ದನಕ್ಕೊಳಗಾದ ಒಂದು ಜನತೆಯನ್ನು ದೇವನು ರಕ್ಷಿಸಿದ ಒಂದು ದಿನವಾಗಿದೆ ನಿಜವಾಗಿ ಮೊಹರ್ರಂ ತಿಂಗಳ 10ನೆಯ ದಿನ. ಇದು ಅದರ ಐತಿಹಾಸಿಕವಾದ ಮತ್ತು ಪ್ರವಾದಿ ಮೊಹಮ್ಮದರಿಗಿಂತ ಮುಂಚೆಯೇ ನಡೆದಿರುವಂತಹ ಘಟನೆಯಾಗಿದೆ. ಅಂದ್ರೆ ಅದಕ್ಕಾಗಿನೇ ಇದು ಎಲ್ಲಾ ತಿಂಗಳುಗಳ ಒಂದು ಅಧಿಪತಿ ಅಥವಾ ಚಕ್ರವರ್ತಿ ದೊರೆ ಅಂತ ಕರಿಬಹುದು ಮೊಹರಂ ತಿಂಗಳನ್ನ. ಚಕ್ರವರ್ತಿ ಅಂತ ಅಲ್ಲ, ಇಸ್ಲಾಮಿನಲ್ಲಿ ಬಹಳ ಶ್ರೇಷ್ಠವಾದ ತಿಂಗಳು ರಂಜಾನ್ ತಿಂಗಳಂತ ಇರುವ, ಯಾಕೆಂದ್ರೆ ಅದು ಉಪವಾಸ ನಿರ್ದೇಶಿಸಲ್ಪಟ್ಟಿರುವ ಮತ್ತು ಪವಿತ್ರ ಕುರಾನ್ ಅವತೀರ್ಣವಾಗಿರುವ ತಿಂಗಳು ರಂಜಾನ್ ತಿಂಗಳು. ಆದ್ದರಿಂದ ಮುಸ್ಲಿಮರಿಗೆ ಶ್ರೇಷ್ಠವಾದ ತಿಂಗಳು ರಂಜಾನ್ ತಿಂಗಳು. ಮತ್ತು ಮೊಹರ್ರಂ ಎಂಬ ತಿಂಗಳು ಬಹಳಷ್ಟು ಐತಿಹಾಸಿಕ ವಿಜಯಗಳಿಗೆ ಕಾರಣ ಆಗಿರುವ, ಸಾಕ್ಷಿಯಾಗಿರುವ ಮತ್ತು ಬಹಳಷ್ಟು ವಿಮೋಚನೆಗೆ ಸಾಕ್ಷಿಯಾಗಿರುವ. ಅಲ್ಲಿ ಏನಿದೆ ಅಂದ್ರೆ, ನಾವು ಕೆಲವೊಮ್ಮೆ ಧರ್ಮವನ್ನು ಕೆಲವು ಆಧ್ಯಾತ್ಮಿಕ ಚಿಂತನೆಗಳು ಅಂತ ತಿಳಿತೇವೆ, ಕೆಲವು ಕಟ್ಟುಪಾಡುಗಳು ಅಂತ ತಿಳಿತೇವೆ. ಮೊಹರ್ರಂನ ಬಹಳ ದೊಡ್ಡ ಸಂದೇಶ, ಧರ್ಮ ಎಂಬುದು ಆರಾಧನೆ ಕಟ್ಟುಪಾಡುಗಳಿಗೆ ಮಾತ್ರ ಸೀಮಿತ ಅಲ್ಲ. ಧರ್ಮ ಎಂಬುದು ಮನುಷ್ಯನ ವಿಮೋಚನೆಯ ಸಂದೇಶ, ಮನುಷ್ಯನನ್ನು ಅದು ವಿಮೋಚನೆಗೊಳಿಸುವ ಆದರ್ಶಗಳು. ಹೀಗೆ ಒಂದು ವಿಮೋಚನೆಯ ತಿಂಗಳಾಗಿ ಮೊಹರ್ರಂ ಎಂಬ ತಿಂಗಳು ಗುರುತಿಸಲ್ಪಡುತ್ತದೆ ಮತ್ತು ವಿಮೋಚನೆಯ ಧಾರಾಳ ಘಟನೆಗಳು ಈ ತಿಂಗಳಿನಲ್ಲಿ ನಡೆದಿದೆ. ಅದರ ನಂತರ ನಾವು ಮೊಹರ್ರಂ ತಿಂಗಳಲ್ಲಿ ಕರ್ಬಲಾದ ಘಟನೆ ನಡೆಯುತ್ತಿದೆ, ಇಮಾಮ್ ಹುಸೇನ್ರ ಬಗ್ಗೆ ನಾವು ಚರ್ಚಿಸಬೇಕಾಗಿದೆ. ಅದು ಕೂಡ ಒಂದು ಬಹಳ ದೊಡ್ಡ ವಿಮೋಚನೆಯಾಗಿತ್ತು. ಹೀಗೆ ಇತಿಹಾಸದ ಉದ್ದಕ್ಕೂ ದೊಡ್ಡ ಒಂದು ವಿಮೋಚನೆಯ ಸಂದೇಶವನ್ನು ಮೊಹರ್ರಂ ಎಂಬ ಈ ತಿಂಗಳು ಸಾರಿದೆ. ಆದ್ದರಿಂದಲೇ ದೇವನಿಗೆ ಸ್ತುತಿ ಎಂಬ ನೆಲೆಯಲ್ಲಿ ಈ ತಿಂಗಳಿನಲ್ಲಿ ಉಪವಾಸ ವ್ರತ ಆಚರಿಸಲಿಕ್ಕೆ ಕಾರಣ, ನೀವು ದಮನಿತ ವರ್ಗಕ್ಕೆ ವಿಜಯ ಸಿಕ್ಕಿರುವ, ಶೋಷಣೆಗೆ ಒಳಗಾದವರಿಗೆ ವಿಮೋಚನೆ ಸಿಕ್ಕಿರುವ ಈ ತಿಂಗಳಲ್ಲಿ ದೇವನನ್ನು ಸ್ತುತಿಸುವುದಕ್ಕಾಗಿ ನೀವು ಉಪವಾಸ ವ್ರತ ಆಚರಿಸಿ ಎಂಬ ಆದೇಶವನ್ನು ಪ್ರವಾದಿಯವರು ಕಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮುಸ್ಲಿಮರೊಂದು ಉಪವಾಸ ವ್ರತವನ್ನು ಬಹಳ ನಿಷ್ಠೆಯಿಂದ ಆಚರಿಸ್ತಾರೆ. ಅಂದ್ರೆ ತಮ್ಮ ಲೌಕಿಕ ಬದುಕಿನ ನಿರ್ವಹಣೆಯ ಸಂದರ್ಭದಲ್ಲಿ ಏನೆಲ್ಲ ಅನ್ಯಾಯಗಳು, ಶೋಷಣೆಗಳು ನಡೀತಾವೋ ಅದರಿಂದ ವಿಮೋಚನೆಗೊಳ್ಳುವ ಒಂದು ಸಂದರ್ಭ ಇದು. ಅದನ್ನ ಸಾರುವಂತ ಸಾರಾಂಶ ಕೂಡ ಬಹಳಷ್ಟು ಜನ ಮಾತಾಡ್ತಾರೆ. ಇದೊಂದು ಮೊಹರಂ ಅನ್ನೋದು ಒಂದು ಆಚರಣೆ, ಅಲ್ಲಿ ಬಹಳಷ್ಟು ದುಃಖದ ಒಂದು ಸಂದರ್ಭ ಬರೋದ್ರಿಂದ ಇದು ಹಬ್ಬವೇ ಅಥವಾ ಒಂದು ಪವಿತ್ರ ದಿನದ ಆಚರಣೆ ಎನ್ನುವಂಥದ್ದು. ನೋಡಿ, ಮೊಹರಂ ತಿಂಗಳಿಗೆ ಇನ್ನೊಂದು ಹಿನ್ನೆಲೆ ಇದೆ. ಮೊಹರಂ ತಿಂಗಳಲ್ಲಿ ಇಮಾಮ್ ಹುಸೈನ್ ಹುತಾತ್ಮರಾಗಿದ್ದಾರೆ. ಇಮಾಮ್ ಹುಸೈನ್ ಅಂದ್ರೆ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊಮ್ಮಗರು, ಪ್ರವಾದಿಯ ಮಗಳ ಮಗ ಅವರು. ಮತ್ತು ಪ್ರವಾದಿಯವರು ಬಹಳ ಅಗಾಧವಾಗಿ ಪ್ರೀತಿಸಿದ್ದ. ಪ್ರವಾದಿಯವರು ನಮಾಜ್ ಮಾಡುವಾಗ ಆ ಮಗು ಪ್ರವಾದಿಯವರ ಹೆಗಲ ಮೇಲೆ ಕುಳಿತುಕೊಳ್ತಾ ಇತ್ತು. ಪ್ರವಾದಿಯವರು ಪ್ರವಚನ ನೀಡುವಾಗ ಆ ಮಗು ಪ್ರವಾದಿಯವರ ಹೆಗಲ ಮೇಲೆ ಕುಳಿತುಕೊಳ್ತಾ ಇತ್ತು. ಹೀಗೆ ಪ್ರವಾದಿ ಮೊಹಮ್ಮದರು ಅಗಾಧವಾಗಿ ಪ್ರೀತಿಸಿರುವ ಅವರ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೈನ್. ಇಸ್ಲಾಮಿನ ಒಂದು ಪೊಲಿಟಿಕಲ್ ಸಿಸ್ಟಮ್ ಇದೆ ಇಸ್ಲಾಮಿಗೆ, ಅದು ಬಹಳ ಪ್ರಜಾಸತ್ತಾತ್ಮಕವಾದ ವಿಧಾನ. ರಾಜ್ಯಾಡಳಿತ ಎಂಬುದು ಇಸ್ಲಾಮಿನಲ್ಲಿ ಇಲ್ಲ, ಇರಬಾರದು. ಪ್ರವಾದಿಯವರ ಕಾಲದಲ್ಲಿ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವರು ಪರಿಚಯಪಡಿಸಿದ್ರು. ಅವರ ನಂತರ ಅವರ 4 ಸಂಗಾತಿಗಳು ಅಬೂಬಕರ್, ಉಮರ್, ಉಸ್ಮಾನ್, ಅಲಿ ಸುಮಾರು 40 ವರ್ಷಗಳ ಕಾಲ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಗೊಂಡ ಚಕ್ರವರ್ತಿಗಳಾಗಿ ಅವರು ಕೆಲಸ ನಿರ್ವಹಿಸ್ತಾರೆ. ಅವರ ನಂತರ ಮುಆವಿಯಾ ಅಂತ ಒಬ್ಬ ಚಕ್ರವರ್ತಿ ಅಧಿಕಾರಕ್ಕೆ ಬರ್ತಾರೆ. ಅವರು ಕೂಡ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿದ್ದರು, ಪ್ರಜಾಸತ್ತಾತ್ಮಕವಾಗಿ ಆಡಳಿತ ನಡೆಸಿದರು. ಆದ್ರೆ ನಂತರ ಏನಾಯ್ತು ಅಂದ್ರೆ, ಮುಆವಿಯಾ ತನ್ನ ನಂತರ ಈ ಅಧಿಕಾರ ತನ್ನ ಮಗನಿಗೆ ಹೋಗ್ಬೇಕು ಅಂತ ಆಲೋಚಿಸ್ತಾರೆ. ಅವರ ಮಗನ ಹೆಸರು ಯಜೀದ್ ಅಂತ. ಅಲ್ಲಿ ರಾಜ್ಯಾಡಳಿತದ ಒಂದು ಸಿಸ್ಟಮ್ ಅಸ್ತಿತ್ವಕ್ಕೆ ಬರ್ತದೆ. ಪ್ರಜಾಪ್ರಭುತ್ವ ದೂರ ಆಯಿತು, ರಾಜ್ಯಾಡಳಿತ ಅಸ್ತಿತ್ವಕ್ಕೆ ಬರ್ತದೆ. ಈ ರಾಜ್ಯಾಡಳಿತದ ಪದ್ಧತಿಯನ್ನು ಇಮಾಮ್ ಹುಸೈನ್ ವಿರೋಧಿಸ್ತಾರೆ. ಅದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಸ್ಲಾಮಿನಲ್ಲಿ ರಾಜ್ಯಾಡಳಿತ, ಏಕಾಧಿಪತ್ಯ ಎಂಬುದು ಇಲ್ಲ, ಇರಬಾರ್ದು. ಪ್ರಭುತ್ವಕ್ಕೆ ಅವಕಾಶ ಇರಬಾರ್ದು. ಅದು ಪ್ರವಾದಿಯವರು ಕಲಿಸಿಕೊಟ್ಟ ಚಿಂತನೆಗೆ ಕೂಡ ವಿರುದ್ಧವಾದದ್ದು. ಈ ನಿಟ್ಟಿನಲ್ಲಿ ಇಮಾಮ್ ಹುಸೈನ್ ಯಜೀದನ ಜೊತೆಗೆ ಯುದ್ಧ ಮಾಡ್ತಾರೆ. ಇಮಾಮ್ ಹುಸೈನ್ ಅನ್ನು ಬೆಂಬಲಿಸುವವರು ಯಾರು ಇರಲಿಲ್ಲ. ಯಾಕೆಂದ್ರೆ ಎಲ್ಲಿ ಪವರ್ ಇರ್ತದೆ ಅವರ ಜೊತೆ ಮಾತ್ರ ಜನರು ಇರ್ತಾರೆ. ಇಮಾಮ್ ಹುಸೈನ್ ಜೊತೆಯಲ್ಲಿ ಅವರ 70 ಜನ ಕುಟುಂಬದ ಸದಸ್ಯರು ಮಾತ್ರ ಇದ್ರು. ಮತ್ತು ಇಮಾಮ್ ಹುಸೈನ್ ಹಾಗೂ ಯಜೀದರ ಯುದ್ಧ ನಡೆಯಿತು. ಬಹಳ
ಬಹಳ ದೊಡ್ಡ ಯುದ್ಧ ಆಗಿತ್ತು. ಆ ಯುದ್ಧದಲ್ಲಿ ಇಮಾಮ್ ಹುಸೇನ್ರನ್ನು ಬಹಳ ಕ್ರೂರವಾಗಿ ಕೊಲ್ಲಲಾಯಿತು. ಕೊಂದ್ರು ಅಂತ ಮಾತ್ರ ಅಲ್ಲ, ಅವರ ಶವದೊಂದಿಗೆ ಕೂಡ ಬಹಳ ಅನ್ಯಾಯವಾಗಿ ವರ್ತಿಸಿದ್ರು ಜಗತ್ತು. ಆದ್ರಿಂದ ಇಮಾಮ್ ಹುಸೇನ್ ಹುತಾತ್ಮರಾದ ಈ ದಿನವನ್ನು ಒಂದು ಕಡೆಯಲ್ಲಿ ಅದು ಶೋಕಾಚರಣೆ ಆಗಿದ್ದರೂ ಕೂಡ ನೋಡಿ, ಇಮಾಮ್ ಹುಸೇನ್ ಹುತಾತ್ಮರಾದದ್ದು ಒಂದು ಆದರ್ಶಕ್ಕಾಗಿ. ಒಂದು ಆದರ್ಶಕ್ಕಾಗಿ ನಡೆಯುವ ಬಲಿದಾನ ಅದು ಸೋಲಲ್ಲ, ಅದು ಗೆಲುವಾಗಿದೆ. ಅದರಿಂದಲೇ ಮೊಹರ್ರಂ ಹತ್ತೆಂಬುದು ಖಂಡಿತ ಶೋಕ ಅಲ್ಲ. ಇಮಾಮ್ ಹುಸೇನ್ ಆ ದಿನ ಬಹಳ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾರೆ ಎಂಬ ಕಾರಣಕ್ಕೆ ಒಂದು ರೀತಿಯ ಶೋಕಾಚರಣೆ ಸಮಾಜದಲ್ಲಿ ಇರುವುದಾದರೂ ಕೂಡ ಖಂಡಿತವಾಗಿಯೂ ಅದೊಂದು ಸೋಲಲ್ಲ, ಒಂದು ಶೋಕ ಅಲ್ಲ, ಅದು ಒಂದು ದೊಡ್ಡ ವಿಜಯವಾಗಿದೆ. ಯಾಕೆಂದ್ರೆ ಒಂದು ಆದರ್ಶಕ್ಕಾಗಿ ನಡೆದ ಬಲಿದಾನವಾಗಿತ್ತು. ಸರ್ವಾಧಿಕಾರದ ವಿರುದ್ಧ ನಡೆದ, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಉಳಿಸುವುದಕ್ಕಾಗಿ ನಡೆದ ಒಂದು ಹೋರಾಟದ ಸಾಕ್ಷಿಯಾಗಿ ಇತಿಹಾಸದಲ್ಲಿ ಇಮಾಮ್ ಹುಸೇನ್ ಗುರುತಿಸಲ್ಪಡ್ತಾರೆ. ಆದ್ದರಿಂದ ಇದೊಂದು ನಿಜವಾಗಿಯೂ ಒಂದು ರೀತಿಯಲ್ಲಿ ವಿಜಯದ ದಿನ. ಮುಖ್ಯವಾಗಿ ಈ ಮೊಹರಂ ಸಂದರ್ಭದಲ್ಲಿ ಬರುವಂತದ್ದು ಮತ್ತೊಂದು ಆಚರಣೆ ಎದೆ ಬಡಿಕೊಳ್ಳುವಂಥದ್ದು. ಇದರ ಉದ್ದೇಶ ಏನು, ಇದರ ಹಿಂದಿನ ಆಶಯ ನೋಡಿ, ಇಸ್ಲಾಂ ಬಹಳ ಮಾನವೀಯತೆಯ ಹಬ್ಬಗಳನ್ನು ಕಲಿಸಿಕೊಟ್ಟಿದೆ. ಅಲ್ಲಿ ಚಿತ್ರಹಿಂಸೆ ಮಾಡುವ, ಸ್ವಯಂ ಚಿತ್ರಹಿಂಸೆ ಮಾಡಿಕೊಳ್ಳುವ, ಇನ್ನೊಬ್ಬರಿಗೆ ಉಪದ್ರವ ಮಾಡುವ ಎಲ್ಲಾ ಚಿಂತನೆಗಳು ಧರ್ಮ ವಿರೋಧಿ ಕೃತ್ಯಗಳು ಅಂತಲೇ ಇಸ್ಲಾಮಿನ ಮೂಲ ಶಿಕ್ಷಣ. ಅದರಿಂದ ಈ ಎದೆ ಬಡಿದುಕೊಳ್ಳುವ ಸಂಪ್ರದಾಯಗಳಲ್ಲಿ ಏನಿದೆ ಅದು ನಂತರ ಬೆಳವಣಿಗೆಯಾದ ಬೇರೆ ಬೇರೆ ಹಿನ್ನೆಲೆಗಳ ಕಾರಣದಿಂದಾಗಿ ಚಲಾವಣೆಗೆ ಬಂದಿರುವ ಮತ್ತು ಇಸ್ಲಾಮಿನಲ್ಲಿ ಯಾವುದೇ ಆಧಾರ ಇಲ್ಲದಂತಹ ಕೆಲವು ಆಚರಣೆಗಳಾಗಿ ಕೆಲವಾಗಿರ್ತದೆ. ಸಮಾಜದಲ್ಲಿ ಧರ್ಮದ ಮೌಲ್ಯಗಳಿಗೂ ಪ್ರಚಲಿತ ಪ್ರಾಯೋಗಿಕವಾದ ವ್ಯವಸ್ಥೆ ಏನಿದೆ ಅದಕ್ಕೂ ಕೆಲವು ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಎಲ್ಲಾ ಚಟುವಟಿಕೆಗಳಲ್ಲೂ ಇರ್ತದೆ, ಎಲ್ಲ ಧರ್ಮಗಳಲ್ಲೂ ಕೆಲವೊಮ್ಮೆ ಇರ್ತದೆ. ಆ ನಿಟ್ಟಿನಲ್ಲಿ ಈ ಎದೆ ಎಳೆದು ಬಡಿದುಕೊಳ್ಳುವಂತಹ ಈ ಸಿದ್ಧಾಂತ ಅಸ್ತಿತ್ವಕ್ಕೆ ಬಂದಿದೆ ಯಾವುದೋ ಕೆಲವು ರಾಜರುಗಳ ಕಾಲದಲ್ಲಿ. ಅದರ ಹೊರತು ಅದು ಇಸ್ಲಾಮಿನಲ್ಲಿ ಇರುವಂತಹ ಒಂದು ಮೌಲ್ಯ ಖಂಡಿತ ಅಲ್ಲ. ಆದ್ರೂ ಅದು ಆಚರಣೆಯಲ್ಲಿದೆ, ಜನ ಆಚರಿಸ್ತಾರೆ, ಆಚರಣೆ ನಡೀತಾ ಇರ್ತದೆ ಸಮಾಜದಲ್ಲಿ. ಕೆಲವರಲ್ಲ, ಎಲ್ಲರೂ ಅಂತಲ್ಲ, ಕೆಲವರ ಆಚರಣೆಯನ್ನು ಫಾಲೋ ಮಾಡ್ತಾರೆ. ಇನ್ನು ಇಮಾಮ್ ಹುಸೇನ್ ರವರ ಜೊತೆ ಇದು ಮೊಹರಂ ಹಬ್ಬ ತಳಕ ಹಾಕೊಂಡಿದ್ರು ಕೂಡ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಇಲ್ಲಿ ನಮ್ಗೆ ಮುಖ್ಯ ಆಗ್ತಾರೆ. ಅವ್ರ ಜೊತೆ ಹೇಗೆ ಬೆಸೆದುಕೊಂಡಿದೆ ಮೊಹರಂ? ನೋಡಿ, ಮೊಹರಂ ನಾನು ಪ್ರಥಮವಾಗಿ ಹೇಳಿದ ಹಾಗೆ ಪ್ರವಾದಿ ಮೊಹಮ್ಮದರ ಪೂರ್ವಕಾಲದಿಂದಲೇ ಮೊಹರಂ ತಿಂಗಳ 10ನೆಯ ಈ ದಿನಕ್ಕೆ ವಿಶೇಷತೆ ಇದೆ. ಪ್ರವಾದಿಯವರು ಮದೀನಾಕ್ಕೆ ಹೋಗ್ತಾರೆ, ಮಕ್ಕಾದಿಂದ ಅವರು ಮದೀನಾಕ್ಕೆ ಹೋಗ್ತಾರೆ. ಮದೀನಾಕ್ಕೆ ಹೋದಾಗ ಮದೀನಾದಲ್ಲಿ ಯಹೂದಿಯರಿದ್ರು. ಅವರು ಆ ದಿವಸದಂದು ಉಪವಾಸ ವ್ರತ ಆಚರಿಸ್ತಾ ಇದ್ರು, ಮೊಹರಂ 10ರಂದು. ಪ್ರವಾದಿಯವರು ಪ್ರಶ್ನಿಸ್ತಾರೆ, ಯಾಕೆ ನೀವು ಈ ದಿನದಂದು ಉಪವಾಸ ವ್ರತ ಆಚರಿಸ್ತೀರಾ? ಆಗ ಅವರು ಹೇಳಿದ್ರು, ಇದು ನಮ್ಮ ಪ್ರವಾದಿ ಮೂಸಾರನ್ನು ದೇವನು ರಕ್ಷಣೆ ಮಾಡಿದ ದಿವಸ. ಯಹೂದಿಗಳು ಉತ್ತರ ಕೊಡ್ತಾರೆ. ಆವಾಗ ಪ್ರವಾದಿ ಮೊಹಮ್ಮದರು ಹೇಳಿದರು, ಪ್ರವಾದಿ ಮೂಸಾರೊಂದಿಗೆ ಯಹೂದಿಗಳಿಗೆ ಯಾವ ಸಂಬಂಧ ಇದೆ? ಅದಕ್ಕಿಂತ ಹೆಚ್ಚು ಸಂಬಂಧ ನಮಗೆ ಇದೆ. ಆದ್ದರಿಂದ ಮುಸ್ಲಿಮರಿಗೆ ಕೂಡ ನೀವು ಆ ದಿವಸ ಸಂತೋಷದಿಂದ ಉಪವಾಸ ವ್ರತ ಆಚರಿಸಿ, ಆ ದಿವಸ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ 9ರಂದು ಕೂಡ ನೀವು ಉಪವಾಸ ವ್ರತ ಆಚರಿಸಿ ಎಂಬ ಆದೇಶವನ್ನು ಪ್ರವಾದಿಯವರು ಕೊಡ್ತಾರೆ. ಹೀಗೆ ಪ್ರವಾದಿ ಮೊಹಮ್ಮದರು ಮೊಹರ್ರಂನ ವಿಶೇಷತೆಯನ್ನು ಹೇಳಿದ್ರು. ಮೊಹರ್ರಂನಲ್ಲಿ ಉಪವಾಸ ವ್ರತ ಆಚರಿಸುವ ಆದೇಶವನ್ನು ಕಲಿಸಿಕೊಟ್ಟರು. ಮತ್ತು ಅದಕ್ಕಿಂತ ಮುಂಚೆ ಪ್ರವಾದಿ ನೂಹ್ ಅಂತ ಇದ್ರು. ಅವರ ಕಾಲದಲ್ಲಿ ಒಂದು ದೊಡ್ಡ ಒಂದು ಪ್ರವಾಹ ಬಂದಿತ್ತು. ಅಕ್ರಮಿಗಳನ್ನು ದೇವನು ನಾಶ ಮಾಡಿದ್ದ ಪ್ರವಾಹದಲ್ಲಿ. ಆವಾಗ ದೇವನು ಸಜ್ಜನರನ್ನು ಒಂದು ಹಡಗಿನಲ್ಲಿ ಸಂರಕ್ಷಣೆ ಮಾಡಿದ್ದ. ಆ ಹಡಗು ರಕ್ಷಣೆಯಾದದ್ದು ಮೊಹರಂ 10ರಂದು ಅಂತ ಇತಿಹಾಸದಲ್ಲಿ. ಹೀಗೆ ಮೊಹರಂ 10 ಎಂಬುದು ಸತ್ಯದ ವಿಜಯದ ಒಂದು ದಿನ ಇತಿಹಾಸದುದ್ದಕ್ಕೂ. ಆ ಕಾರಣದಿಂದಲೇ ಪ್ರವಾದಿ ಮೊಹಮ್ಮದರು ಈ ದಿನದಂದು ಉಪವಾಸ ವ್ರತ ಆಚರಿಸಲಿಕ್ಕೆ ಆದೇಶ ಮಾಡಿದ್ದಾರೆ. ಈ ಮೊಹರಂ ಹೆಸರಿನಲ್ಲಿ ನಡೆಯುವಂತ ಆಚರಣೆಗಳೇನು ಸರ್ ಈ ಸಂದರ್ಭದಲ್ಲಿ? ಮೊಹರಂ ಹೆಸರಿನಲ್ಲಿ ಹೆಚ್ಚಾಗಿ ಮೊಹರಂನಲ್ಲಿ ನಡೆಯುತ್ತಿರುವುದು ಉಪವಾಸ. ಮುಸ್ಲಿಮರು ಬಹಳ ನಿಷ್ಠೆಯಿಂದ ಉಪವಾಸ ವ್ರತ ಆಚರಿಸ್ತಾರೆ. ಮತ್ತೆ ಕೆಲವು ಪಂಗಡಗಳು ಒಂದು ನೀವು ಹೀಗೆಲ್ಲ ಪ್ರಸ್ತಾಪಿಸಿದ ಹಾಗೆ ಎದೆ ಬಡಿದು ಒಂದು ಶೋಕಾಚರಣೆ, ನಾವು ಯಾಕಂದ್ರೆ ಅದು ಇಮಾಮ್ ಹುಸೇನ್ರ ಹೆಸರಲ್ಲಿ ನಡೆಯುತ್ತಿರುವುದು. ಮತ್ತೆ ಅವತ್ತು ಸ್ವೀಟ್ ಹಂಚುವುದು, ಈ ರೀತಿಯ
ಕೆಲವು ಆಚರಣೆಗಳೆಲ್ಲ ಸಮಾಜದಲ್ಲಿ ನಡೆಯುತ್ತದೆ. ಹೆಚ್ಚಾಗಿ ಆ ದಿನದಂದಿರುವುದು ಉಪವಾಸ ವ್ರತ ಆಚರಿಸುವುದು. ಯಾಕೆಂದ್ರೆ ಅದು ದೇವನಿಗೆ ಒಂದು ಸ್ತುತಿಯಾಗಿ ದೇವನನ್ನು ನೆನಪಿಸುವ ಮತ್ತು ದೇವನ ಏನು ಔದಾರ್ಯತೆ ಇದೆ, ಅವನ ಮಹಾನತೆ ಇದೆ, ಅವ ದುರ್ಬಲರಿಗೆ ಸಹಾಯ ಮಾಡುವ ದೇವನ ಒಂದು ಚರ್ಯ ಅಂತ ಇದೆ ಅಲ್ಲ, ಅದನ್ನು ನೆನಪಿಸುವಂತಹ ಒಂದು ವ್ಯವಸ್ಥೆಯಾಗಿ ಅವತ್ತು ಹೆಚ್ಚಿನವರು ಉಪವಾಸ ವ್ರತ ಆಚರಿಸ್ತಾರೆ. ಬಹುಶಃ ಇವತ್ತಿನ ಸಮಕಾಲೀನ ಜಗತ್ತು ಬಹಳಷ್ಟು ಜಂಜಡಗಳಿಂದ ನಾವು ನೋಡ್ತೇವೆ. ಹಿಂಸೆ, ಶೋಷಣೆ ಇವುಗಳಿಂದ ಕೂಡಿರುವಂಥ ಜಗತ್ತು. ಇವುಗಳಿಂದ ಆಚೆ ಬರೋದಕ್ಕೆ ಈ ಒಂದು ಸಂದರ್ಭ ಅಥವಾ ಮೊಹರಂ ಮೂಲಕ ನಾವು ಪಾಲಿಸ್ತಕ್ಕಂಥ ಆಶಯಗಳು ಎಷ್ಟು ಮಟ್ಟಿಗೆ ನಮಗೆ ಪ್ರಸ್ತುತ ಆಗ್ತವೆ? ನೋಡಿ, ವೈಜ್ಞಾನಿಕವಾಗಿ ಬಹಳ ಮುಂದುವರೆದಿರುವ ಜಗತ್ತಿನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಗೆ ಗೊತ್ತಿದೆ ನಾವು ಬದುಕುತ್ತಿರುವುದು ಭಯ ಮತ್ತು ಭ್ರಮೆಗಳ ಮಧ್ಯೆ. ಒಟ್ಟು ಮನುಷ್ಯರು ಜಾತಿ ಧರ್ಮ ಎಲ್ಲದರ ಆಚೆ ಮನುಷ್ಯ ಒಟ್ಟು ಬದುಕುತ್ತಿರುವುದು ಭಯ ಮತ್ತು ಭ್ರಮೆಗಳ ಮಧ್ಯೆ. ಇಂತಹ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಮಧ್ಯೆ ಅಪನಂಬಿಕೆಗಳಿವೆ. ಅಪನಂಬಿಕೆಗಳಿಂದಾಗಿಯೇ ನಮ್ಮ ಮಧ್ಯೆ ಗೋಡೆಗಳಿವೆ. ಈ ಹಬ್ಬಗಳ ಸಂದರ್ಭದಲ್ಲಿ, ಪವಿತ್ರ ದಿನಗಳ ಈ ಸಂದರ್ಭದಲ್ಲಿ, ಪ್ರಸಕ್ತ ನಮ್ಮ ಸಾಮಾಜಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ, ವೈವಿಧ್ಯತೆಗಳು ವೈರುಧ್ಯತೆಗಳು ಎಲ್ಲವೂ ಇರುವ ಒಂದು ಸಮಾಜದಲ್ಲಿ ಈ ಹಬ್ಬದ ಸಂದೇಶಗಳನ್ನು ನಾವು ವ್ಯಾಪಕಗೊಳಿಸಬೇಕೆಂಬುದು ನನ್ನ ಅಭಿಪ್ರಾಯ. ಎಲ್ಲಾ ಹಬ್ಬಗಳು, ದೀಪಾವಳಿಯ ಸಂದೇಶಗಳು, ಚೌತಿಯ ಸಂದೇಶ, ಕ್ರಿಸ್ಮಸ್ನ ಸಂದೇಶ, ಈದಿನ ಸಂದೇಶ. ಒಂದು ಕಾಲ ಇತ್ತು ಎಲ್ಲಾ ಹಬ್ಬಗಳಿಗೂ ಸಮಾಜದಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದ್ರು. ದೀಪಾವಳಿ ಬರುವಾಗ ಒಟ್ಟು ಸಮಾಜ ಸಂಭ್ರಮಿಸ್ತಾ ಇತ್ತು. ಈದ್ ಹಬ್ಬದ ಸಂದರ್ಭದಲ್ಲಿ ಒಟ್ಟು ಸಮಾಜ ಸಂಭ್ರಮಿಸ್ತಾ ಇತ್ತು. ಆದರೆ ಈಗ ಹಬ್ಬ ಒಂದು ರೀತಿಯ ಆತಂಕವನ್ನು, ಭಯವನ್ನು ಮೂಡಿಸ್ತಾ ಇದೆ ನಮ್ಮಲ್ಲಿ. ಈ ನಿಟ್ಟಿನಲ್ಲಿ ಹಬ್ಬಗಳ ಸಂದೇಶಗಳೇ, ಎಲ್ಲಾ ಹಬ್ಬಗಳಲ್ಲೂ ಇರುವ ಸಂದೇಶ ಬಹಳ ಉನ್ನತವಾದ ಮಾನವೀಯತೆಯ ಸಂದೇಶಗಳು ಮಾತ್ರ, ಸಹಿಷ್ಣುತೆಯ ಸಂದೇಶಗಳು. ಆ ಸಂದೇಶವನ್ನು ಹೆಚ್ಚು ಹೆಚ್ಚು ತಿಳಿಯಬೇಕು ಮತ್ತು ಒಂದು ತಲೆಮಾರು ಬೆಳೆದು ಬರ್ತಾ ಇದೆ ನಮ್ಮ ಎದುರಿನಲ್ಲಿ. ಆ ತಲೆಮಾರಿಗೆ ಈ ಒಳ್ಳೆಯ ಚಿಂತನೆಗಳನ್ನು ವರ್ಗಾಯಿಸಲು ಇಂತಹ ಶ್ರೇಷ್ಠವಾದ ಸಂದರ್ಭಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಅದು ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಡೆಯಬೇಕಾದ ಬಹಳ ದೊಡ್ಡ ಕೆಲಸ. ಹಬ್ಬಗಳು ಬೇಕು, ಆದ್ರೆ ಹಬ್ಬಗಳ ನಿಜವಾದ ಆಶಯವನ್ನ ನಾವು ಆಚರಣೆ ತರಬೇಕು ಮತ್ತು ಸಮಾಜಕ್ಕೆ ಅದನ್ನು ತಿಳಿಸ್ಬೇಕು. ನಮ್ಮ ತಲೆಮಾರು, ನಮ್ಮ ನಂತರದ ಮಕ್ಕಳಿದ್ದಾರಲ್ಲ, ಅವರಿಗೆ ಹೆಚ್ಚು ಹೆಚ್ಚಾಗಿ ತಿಳಿಸ್ಬೇಕು ಈ ಸಂದೇಶ. ನಮ್ಮ ಇವತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಬದುಕು ಕೂಡ ಬಹಳಷ್ಟು ದುಸ್ತರಗೊಂಡಿದೆ. ಅದು ಇಡೀ ಸಮಾಜವನ್ನ ತನ್ನ ಕಪ್ಪಿ ಮುಷ್ಟಿಗೆ ತಗೊಳ್ಳುವಂತ ಸಂದರ್ಭದಲ್ಲಿ ನಾವಿದ್ದೇವೆ. ಇದರಿಂದ ಆಚೆ ಬರೋದಕ್ಕೂ ಕೂಡ ಮೊಹರಂ ಒಂದಷ್ಟು ಸಂದೇಶಗಳನ್ನ ಕೊಡುತ್ತೆ. ಖಂಡಿತವಾಗಿ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅನ್ಯಾಯ, ಧರ್ಮ, ಅನೈತಿಕತೆ ವ್ಯಾಪಕ ಆಗ್ತಾ ಇದೆ ಅಂತ ಎಂಬ ದೂರು ನಮ್ಮಲ್ಲೆಲ್ಲರಲ್ಲೂ ಇದೆ. ಇದಿರುವುದರ ಜೊತೆಗೆ ನಾವೆಲ್ಲ ಮೌನಿಗಳು ಈ ಸಮಾಜದಲ್ಲಿ. ನಮ್ಮಷ್ಟಕ್ಕೆ ನಾವು ಇರ್ತೇವೆ, ನಮ್ಮ ಒಳ್ಳೆಯತನ, ನಮ್ಮ ಆರಾಧನೆಗಳು, ನಮ್ಮ ಹಬ್ಬಗಳು. ಅದರ ಆಚೆ ಸಮಾಜವನ್ನು ಕಣ್ಣು ತೆರೆದು ನೋಡುವುದು, ಸಮಾಜದಲ್ಲಿ ಒಳಿತನ್ನು ಸ್ಥಾಪಿಸಲಿಕ್ಕೆ, ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರ, ಕೆಡುಕು ಅಳಿಸಿ ಹಾಕಲಿಕ್ಕೆ ಏನ್ ಮಾಡಬಹುದು ಎಂಬ ಚಿಂತನೆ ಕೂಡ ನಾವು ಮಾಡುವುದಿಲ್ಲ. ಸಮಾಜದ ಒಳ್ಳೆಯವರು ಮಾಡ್ತಾ ಇಲ್ಲ. ಒಳ್ಳೆಯವರ ಮೌನ ಸಮಾಜ ಕೆಟ್ಟು ಹೋಗಲಿಕ್ಕೆ ಬಹಳ ದೊಡ್ಡ ಕಾರಣ. ಮೊಹರ್ರಂನ ಈ ಸಂದರ್ಭದಲ್ಲಿ ಮೊಹರ್ರಂ ಒಂದು ದೊಡ್ಡ ಅನ್ಯಾಯವನ್ನು ಪ್ರತಿಭಟಿಸಿದ, ಅಧರ್ಮದ ವಿರುದ್ಧ ಧರ್ಮಕ್ಕಾಗಿ ಕೆಲಸ ಮಾಡಿದ, ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ ಬಹಳ ದೊಡ್ಡ ಐತಿಹಾಸಿಕ ಘಟನೆ. ಆದ್ದರಿಂದಲೇ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಕೆಡುಕುಗಳನ್ನು ಕಣ್ಣು ಮುಚ್ಚಿ ನೋಡಬಾರದು, ಕಣ್ಣು ಮುಚ್ಚಿಕೊಂಡಿರಬಾರದು. ಬದಲಾಗಿ ಅಧರ್ಮದ ವಿರುದ್ಧ ಧರ್ಮಕ್ಕಾಗಿ ರಚನಾತ್ಮಕವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಬೇಕು. ನಾವು ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ, ಕೆಡುಕಿನ ವಿರುದ್ಧ ಒಳಿತಿಗಾಗಿ ರಚನಾತ್ಮಕವಾಗಿ ಕೆಲಸ ಮಾಡುವ ಒಂದು ಟೀಮ್ ನಮ್ಮಲ್ಲಿ ಖಂಡಿತ ಬೆಳೆದು ಬರಬೇಕು. ಹಾಗೆ ಸಾಮಾಜಿಕ ಕಳಕಳಿ ಇರುವ, ಸಾಮಾಜಿಕ ಬದ್ಧತೆ ಇರುವ, ಮನುಷ್ಯ ಪ್ರೇಮ ಇರುವ, ದೇಶ ಪ್ರೇಮ ಇರುವ ಒಂದು ತಲೆಮಾರು ನಮ್ಮಲ್ಲಿ ಖಂಡಿತ ಬೆಳೆದು ಬರಬೇಕು. ಆ ತಲೆಮಾರನ್ನು ಸೃಷ್ಟಿಸಲಿಕ್ಕೆ, ಅಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಏನ್ ಮಾಡಬೇಕು ಎಂಬುದರ ಬಗ್ಗೆ ನಮ್ಮಲ್ಲಿ ಧಾರಾಳ ಚರ್ಚೆಗಳು, ಸಂವಾದಗಳು, ಕೆಲವು ತೀರ್ಮಾನಗಳು, ಕೆಲವು ಕಾರ್ಯಕ್ರಮಗಳು ನಡೆಯಬೇಕಾದ ಅಗತ್ಯ. ಮೊಹರ್ರಂನ ಈ ಸಂದರ್ಭದಲ್ಲಿ ನನಗೆ ಹೇಳಲಿಕ್ಕಿರುವುದು, ಬಹಳ ದೊಡ್ಡ ಒಂದು ವಿಮೋಚನೆಯ ಸಂದೇಶವನ್ನು ಜಗತ್ತಿಗೆ ಸಾರಿರುವ ಈ ತಿಂಗಳಲ್ಲಿ ಅಂತಹ ವಿಮೋಚನೆಯ ವಕ್ತಾರರಾಗಿ ನಾವು ಕೂಡ ಸಮಾಜದಲ್ಲಿ ಕೆಲಸ ಮಾಡಬೇಕಾಗಿದೆ ಮತ್ತು ಅದು ಕಾಲದ ಬಹಳ ದೊಡ್ಡ ಬೇಡಿಕೆ ಕೂಡ ಆಗಿದೆ. ಇಲ್ಲಿ ನೀವು ಮಾಡ್ತಾ ಇರುವಂತ ಚಟುವಟಿಕೆಗಳೇನು ಎಲ್ಲರ ಜವಾಬ್ದಾರಿ ಇದು. ಅದಕ್ಕಾಗಿ ಮನಸ್ಸನ್ನ ಅಳಿಸುವ,
ಮನಸ್ಸನ್ನ ಕೆರಳಿಸಿದಂತೆ ಆಗಿಸುವ ಸಂದರ್ಭ ಏನಿದೆ, ಎಲ್ಲಾ ಧರ್ಮಗಳ ಒತ್ತಾಸೆ ಕೂಡ ಇದು. ಆ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರ ದೊಡ್ಡ ಆಸೆ ಕೂಡ ಇದು. ಇದಕ್ಕಾಗಿ ಒಂದಷ್ಟು ಕೆಲಸ ಮಾಡುವಂತ ಕೈಂಕರ್ಯದಲ್ಲಿ ತಾವಿದ್ದೀರಿ. ಒಂದು ಸಣ್ಣ ಬೆಳಕನ್ನು ಹಚ್ಚುವ, ದೀಪವನ್ನು ಹಚ್ಚುವ, ಸಮಾನತೆ ಸಂದೇಶವನ್ನು ಸಾರುವ, ಅದರಲ್ಲಿ ಯುವಜನಾಂಗದ ಮಧ್ಯೆ ಕೆಲಸ ಮಾಡುವಂತ ಕಾಯಕದಲ್ಲಿ ತಾವಿದ್ರಿ. ಎಷ್ಟರ ಮಟ್ಟಿಗೆ ನಿಮ್ಗೆ ಅಲ್ಲಿ ಒಂದು ಸಕಾರಾತ್ಮಕವಾದಂತ ಅಂಶ ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ? ನೋಡಿ, ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಕನಸುಗಳಿರ್ಬೇಕು ಮತ್ತು ಭರವಸೆ ಇರಬೇಕು. ನಮ್ಮ APJ ಕಲಾಂ ರವರು ಯಾವಾಗಲೂ ನಮಗೆ ಹೇಳಿಕೊಡುವ ಪಾಠ, ನಿಮಗೆ ಕನಸುಗಳಿರ್ಬೇಕು ಮತ್ತೆ ಯಾವಾಗಲೂ ನಿಮಗೆ ಭರವಸೆ ಇರಬೇಕು. ಸಮಾಜದಲ್ಲಿ ನೀವು ಒಳ್ಳೆಯ ಕೆಲಸ ಮಾಡುವಾಗ ನಿಮ್ ಜೊತೆ ನೀವು ಊಹಿಸದ ರೀತಿಯಲ್ಲಿ ಒಂದು ದೈವಿಕ ಸಹಾಯ ನಿಮಗೆ ಖಂಡಿತ ಸಿಗ್ತದೆ. ಅದು ನಾವು ಎಲ್ಲ ಸತ್ಯದ ಹೋರಾಟಗಳಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ಗಾಂಧೀಜಿಯವರು ಒಂದು ಉಪ್ಪಿನ ಸತ್ಯಾಗ್ರಹದ ಮೂಲಕ ಬ್ರಿಟಿಷರನ್ನು ಓಡಿಸಿದ್ದಾರೆ ಅಂತ ನಮಗೆಲ್ಲ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಒಂದು ಪವರ್ನ ವಿರುದ್ಧ, ಅಷ್ಟು ದೊಡ್ಡ ಶಕ್ತಿಯ ವಿರುದ್ಧ ಉಪ್ಪಿನ ಸತ್ಯಾಗ್ರಹದ ಮೂಲಕ ಹೋರಾಟ ನಡೆಸಿದ್ರು. ಅಂದ್ರೆ ಎಲ್ಲಿ ನೀವು ಒಳಿತಿಗಾಗಿ ಕೆಲಸ ಮಾಡ್ತೀರಿ ಆವಾಗ ನಿಮಗೊಂದು ನೀವು ಊಹಿಸದ ರೀತಿಯಲ್ಲೂ ನಿಮಗೊಂದು ದೈವಿಕ ಸಹಾಯ ಅಂತ ಇರ್ತದೆ. ಆದ್ದರಿಂದಲೇ ಸಮಾಜದಲ್ಲಿ ಒಳಿತಿಗಾಗಿ ಕೆಲಸ ಮಾಡುವವರು ಬಹಳ ಕಡಿಮೆ ಇರಬಹುದು. ಧಾರ್ಮಿಕವಾಗಿ, ನೈತಿಕವಾಗಿ ಒಳಿತು ಬರ್ಬೇಕು, ಸಮಾಜದಲ್ಲಿ ಭ್ರಷ್ಟಾಚಾರ ಇರಬಾರದು, ಹೀಗೆಲ್ಲ ಕೆಲಸ ಮಾಡುವವರೆಲ್ಲ ಬಹಳ ಕಡಿಮೆ ಇರ್ಬೋದು. ಆದ್ರೂ ಕೂಡ ನೀವು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ನಿಮಗೆ ಖಂಡಿತ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಮತ್ತು ಬದಲಾವಣೆ ಎಂಬುದು ಒಂದು ದಿನದಲ್ಲಿ 2 ದಿನದಲ್ಲಿ ಬರುವುದಿಲ್ಲ. ಬದಲಾವಣೆಗೆ ಶತಮಾನಗಳ ಇತಿಹಾಸ ಇದೆ ಅಂತ. ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಅದಕ್ಕೆ ಶತಮಾನಗಳ ಹೋರಾಟ ನಡೆದಿದೆ. ಅದು 1-2 ದಿನದ ಹೋರಾಟ ಆಗಿಲ್ಲ. ನೀವು ಸಮಾಜದ ಇತಿಹಾಸದಲ್ಲಿ ಯಾವ ಕ್ರಾಂತಿಯನ್ನು, ಹೋರಾಟವನ್ನು ನೀವು ಗಮನಿಸಿ, ಅದಕ್ಕೆಲ್ಲ ದಶಕಗಳ, ಶತಮಾನಗಳ ಇತಿಹಾಸ ಇದೆ. ಆದ್ದರಿಂದಲೇ ನಾವು ಇವತ್ತು ಇಡುವ ಹೆಜ್ಜೆ ಅದರ ಪರಿಣಾಮ ಕೆಲವೊಮ್ಮೆ 50 ವರ್ಷಗಳ ನಂತರ ಆಗಿರ್ಬೋದು. ಆದ್ರೂ ಕೂಡ ಈ ಸಮಾಜದಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡಬೇಕಾದ, ಸಮಾಜದಲ್ಲಿ ಕೆಡುಕಿನ ವಿರುದ್ಧ ಕೆಲಸ ಮಾಡಬೇಕಾದ, ಸಮಾಜದಲ್ಲಿ ಪಾಸಿಟಿವ್ ಆಗಿ ಒಂದು ತಲೆಮಾರನ್ನು ಬೆಳೆಸಬೇಕಾದ ಅಗತ್ಯ ಖಂಡಿತ ಇದೆ. ಮತ್ತು ಅದಕ್ಕಾಗಿ ಒಂದು ಜನತೆ ಖಂಡಿತ ಸಿದ್ಧರಾಗ್ತಾರೆ. ಈ ನಿಟ್ಟಿನಲ್ಲಿ ನಿರಾಶೆ ಖಂಡಿತ ಇರಬಾರ್ದು. ನಿರಾಶೆ ಇರುವವರು ಸಮಾಜದಲ್ಲಿ ಬದುಕಲಿಕ್ಕೂ ಸಾಧ್ಯ ಇಲ್ಲ, ಅವರಿಂದ ಪರಿವರ್ತನೆಯೂ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಕನಸುಗಳಿರ್ಬೇಕು, ಭರವಸೆಗಳಿರ್ಬೇಕು, ರಚನಾತ್ಮಕವಾಗಿ ಕೆಲಸ ಮಾಡಬೇಕು. ಆವಾಗ ಖಂಡಿತವಾಗಿಯೂ ನಿಮ್ಮನ್ನೊಂದು ತಲೆಮಾರು ಸಪೋರ್ಟ್ ಮಾಡುತ್ತದೆ ಮತ್ತು ನಿಮಗೆ ದೇವನ ಒಂದು ದೈವಿಕ ಸಹಾಯ ಖಂಡಿತ ಸಿಗುತ್ತೆ. ಇನ್ನು ಈ ಮೊಹರಂ ಸಂದರ್ಭದಲ್ಲಿ ನಿಮ್ಮ ಸಂದೇಶ ಏನು ಇಡೀ ನಮ್ಮ ವೀಕ್ಷಕ ಕೋಟಿಗೆ? ನಾಡಿನ ಜನತೆ ಎಲ್ಲಾ ಧರ್ಮದ ಒರಿಜಿನಲ್ ಆದರ್ಶಗಳನ್ನು ಕಲಿಬೇಕು. ಧರ್ಮದಿಂದಾಗಿ ಸಮಸ್ಯೆಗಳು ಉಂಟಾಗ್ತದೆ ಅಂತ ನಾವು ಬಹಳ ಸುಲಭವಾಗಿ ಕೆಲವೊಮ್ಮೆ ಹೇಳಿಬಿಡ್ತೇವೆ. ಈ ಜಗತ್ತಿನಲ್ಲಿ ಧರ್ಮದಿಂದಾಗಿ ಯಾವ ಸಮಸ್ಯೆಗಳು ಉಂಟಾಗಲಿಲ್ಲ. ಉದಾಹರಣೆ ಧಾರಾಳ ಹೇಳ್ಬೋದು. ಸ್ವಾಮಿ ವಿವೇಕಾನಂದರಿಂದಾಗಿ, ರಾಮಕೃಷ್ಣ ಪರಮಹಂಸರಿಂದ, ನಾರಾಯಣ ಗುರುಗಳಿಂದ, ಭಾರತದಲ್ಲಿ ಬದುಕಿದ್ದ 100,000 ಸೂಫಿ ಸಂತರಿಂದಾಗಿ ಭಾರತದಲ್ಲಿ ಒಂದು ಕೋಮುಗಲಭೆ ಇಲ್ಲ. ನಿಜವಾದ ಒರಿಜಿನಲ್ ಧರ್ಮದ ಆದರ್ಶಗಳು ಸಮಾಜವನ್ನು ಕಟ್ಟುತ್ತದೆ, ಸಮಾಜದ ಆರೋಗ್ಯವನ್ನು ಸರಿಪಡಿಸ್ತದೆ. ಈ ನಿಟ್ಟಿನಲ್ಲಿ ಧರ್ಮದ ಒರಿಜಿನಲ್ ಸಂದೇಶಗಳು ಯಾವುದಿದೆ ಅದರ ಕಡೆಗೆ ನಾವು ಮರಳಬೇಕಾಗಿದೆ. ಬಹಳಷ್ಟು ಸಮಸ್ಯೆ ಇದೆ ನಮ್ಮ ಮಧ್ಯೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕಂಪ್ಯೂಟರ್ ಡಿಸ್ಕ್ಗೆ ವಹಿಸಿಕೊಟ್ರೆ ಈ ಕಂಪ್ಯೂಟರ್ ಡಿಸ್ಕ್ ನಿಮ್ಮ ಸಮಸ್ಯೆಯನ್ನು ಖಂಡಿತ ಪರಿಹರಿಸುವುದಿಲ್ಲ. ಇತಿಹಾಸದುದ್ದಕ್ಕೂ ಮನುಷ್ಯನ ಮನಸ್ಸನ್ನು ತಿದ್ದುವ, ಮನುಷ್ಯನನ್ನು ಬದಲಾಯಿಸುವ, ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ. ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಇನ್ಸಾನಿಯತ್ ಅಂತ ಒಂದಿದೆ. ಬಹಳ ಉಜ್ವಲವಾದ ಒಂದು ಚಿಂತನೆ ಅದು. ಮನುಷ್ಯತ್ವ ಅಂತ ನಾವು ಹೇಳ್ತೇವೆ. ಅದು ನನ್ನಲ್ಲಿ ನಿಮ್ಮಲ್ಲೆಲ್ಲ ಇಲ್ಲ ಎಂಬುದು ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಸಮಸ್ಯೆ. ಆ ಮನುಷ್ಯತ್ವವನ್ನು ಬೆಳೆಸುವ ಧರ್ಮ ಕೆಲಸವನ್ನು ಇತಿಹಾಸದ ಎಲ್ಲಾ ಕಾಲಗಳಲ್ಲೂ ಎಲ್ಲಾ ಧರ್ಮಗಳು ಮಾಡಿದೆ. ಆದ್ದರಿಂದಲೇ ಧರ್ಮದ ಒರಿಜಿನಲ್ ಚಿಂತನೆಗಳು ಸಮಾಜದಲ್ಲಿ ವ್ಯಾಪಕ ಆಗಬೇಕಾಗಿದೆ. ಬೆಳೆದು ಬರುವ ತಲೆಮಾರಿಗೆ ಧರ್ಮದ ಒರಿಜಿನಲ್ ಸಂದೇಶಗಳನ್ನು ನಾವು ವರ್ಗಾಯಿಸಬೇಕಾಗಿದೆ. ಆ ಮೂಲಕ ಮನುಷ್ಯತ್ವ ಇರುವ ಒಂದು ವರ್ಗವನ್ನು ಈ ಸಮಾಜದಲ್ಲಿ ಬೆಳೆಸಲಿಕ್ಕಾಗಿ ನಾವು ಖಂಡಿತ ಕೆಲಸ ಮಾಡಬೇಕಾಗಿದೆ. ಮೊಹರ್ರಂ ಎಂಬ ವಿಮೋಚನೆಯ ಈ ತಿಂಗಳು, ಈ ದಿನ ಅದಕ್ಕೆಲ್ಲ ನಮಗೆ ಪ್ರೇರಣೆ ಕೊಡಲಿ ಎಂಬುದಾಗಿದೆ ನನ್ನ ಹಾರೈಕೆ ಮತ್ತು ದೇವನೊಂದಿಗೆ ಪ್ರಾರ್ಥನೆ. ಖಂಡಿತ ಉದಾತ್ತ ಧರ್ಮದ ಸಂದೇಶಗಳ ಬೆಳಕಿನಲ್ಲಿ ನಾವು
ಧರ್ಮ ಧರ್ಮಗಳ ನಡುವೆ ಸೇತುವೆಯನ್ನು ಕಟ್ಟಬೇಕು, ಮನುಷ್ಯನ ನಡುವೆ ಸ್ನೇಹ ಸಂಬಂಧವನ್ನು ವೃದ್ಧಿಸಬೇಕು. ಅದಕ್ಕೆ ಮೊಹರಂ ಖಂಡಿತ ಕೂಡ ಸಾಕ್ಷಿಯಾಗಲಿ ಅಂತ ಒಂದು ಅಮೂಲ್ಯ ಸಂದೇಶಗಳ ಉಳ್ಳಂಥ ಮಾತುಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಮ್ಮ ಎಲ್ಲ ವೀಕ್ಷಕ ಬಂಧುಗಳು ಮತ್ತು ವಾಹಿನಿ ಪರವಾಗಿ ತಮಗೆ ವಂದನೆಗಳು ಹೇಳ್ತಾ